ಐ ನೋ ಈಗ ನಿಮ್ಮೆಲ್ಲರೂ ಡೌಟ್ ಏನು ಅಂತಂದರೆ ಏನು ಇಷ್ಟು ದಿನ ಆಯಿತು ಒಂದು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ, ಎಲ್ಲಿ ಹೋಗ್ಬಿಟ್ಟೆ ನಾನು ಅಂತ. ಆ್ಯಂಡ್ ಜೊತೆಲಿ ಕುಂತಿರೋ ಇವನ್ ಯಾರು ಅಂತ. ಸೊ ಇಷ್ಟು ದಿನ ನಾನು ಯಾಕೆ ವಿಡಿಯೋಸ್ ಮಾಡಿಲ್ಲ ಅಂತಂದರೆ ವಿ ಆರ್ ಆಲ್ ಬ್ಯುಸಿ ಇನ್ ಮೇಕಿಂಗ್ ಎ ಶಾರ್ಟ್ ಮೂವಿ. ಅದನ್ನು ಒಂದು ಹಾರರ್ ಶಾರ್ಟ್ ಮೂವಿ. ಇಷ್ಟು ದಿನ ನಾವು ಅದರಲ್ಲಿ ತುಂಬ ಬ್ಯುಸಿ ಇದ್ವಿ. ಲೈಕ್ ಸ್ಟೋರಿ ರೈಟಿಂಗ್ ಇಂದ ಹಿಡಿದು ಡೈರೆಕ್ಷನ್ ವರ್ಗು, ಎಡಿಟಿಂಗ್ ವರ್ಗು ಎಲ್ಲ ನಾನೇ ಹ್ಯಾಂಡಲ್ ಮಾಡ್ತಿರೋದು. ಹಾಗಾಗಿ ಸಖತ್ ಅಂದ್ರೆ ಸಖತ್ ಬ್ಯುಸಿ ಆಗಿಬಿಟ್ಟಿದ್ದೆ. ಆ್ಯಂಡ್ ಆ ಒಂದು ಔಟ್ಪುಟ್ ಮಾತ್ರ ಕ್ರೇಜಿಯಾಗಿದೆ. ನಾವೆಲ್ಲರೂ ನಮ್ದು 100% ಎಫರ್ಟ್ಸ್ ಕೊಟ್ಟಿದ್ದೀವಿ ಆ್ಯಂಡ್ ಅದ್ರ ಬೆಸ್ಟ್ ರಿಸಲ್ಟ್ಸ್ ಕೂಡ ಬಂದಿದೆ. ಆದರೆ ಆ ಒಂದು ಶಾರ್ಟ್ ಮೂವಿನ ನೀವು ನೋಡಾದ್ಮೇಲೆ ನಿಮ್ಗೆ ಹೇಗೆ ಅನಿಸುತ್ತೆ ಅನ್ನೋದು ನಮ್ಗಿನ್ನೂ ಗೊತ್ತಿಲ್ಲ. ಅದನ್ನ ಕಾದ್ ನೋಡ್ಬೇಕಿದೆ. ಆ್ಯಂಡ್ ಇದೇ 7th ಜುಲೈ ಸಂಡೇ ಅವತ್ತು ಆ್ಯಂಡ್ 9 ಇಲ್ಲ 10 PM ನಾನು ಅದನ್ನ ಲೈವ್ ಮಾಡ್ತೀನಿ ನಂದೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ. ಆ ಎಕ್ಸಾಕ್ಟ್ ಟೈಮಿಂಗ್ ಏನು ಅಂತ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಹಾಕಿರ್ತೀನಿ. ಸೊ ಅದನ್ನ ನೀವು ನೋಡಿ ಆ ಎಕ್ಸಾಕ್ಟ್ ಟೈಮ್ಗೆ ರೆಡಿ ಇರಿ. ನನ್ನ ಒಂದು ಶಾರ್ಟ್ ಮೂವಿನ ಫಸ್ಟ್ ಟೈಮ್ ನೀವು ನೋಡ್ಲಿಕ್ಕೆ. ಇವಾಗ ನಮ್ಮ ಫ್ರೆಂಡು ನಮ್ಮ ಚಿಕ್ಕ ಇದ್ದಂಗೆ ಅನ್ಕೊಳ್ಳಿ, ನವೀನ್ ಅಂತ ಹೇಳ್ಬಿಟ್ಟು ಇವಾಗ ಹೆಂಗೋ ಜೊತೆಲೇ ಇದ್ದ. ಸೊ ಹಾಗೆ ಒಂದು ಹಾರರ್ ವಿಡಿಯೋ ರಿಯಾಕ್ಷನ್ ಮಾಡಿಬಿಡೋಣ ಅಂತ. ಟೆಲಿಗ್ರಾಮಲ್ಲಿ ನೀವೆಲ್ಲರೂ ತುಂಬ ವಿಡಿಯೋಸ್ನ ಶೇರ್ ಮಾಡಿದ್ದೀರಾ. ಇಷ್ಟು ದಿನದಿಂದ ನಾನು ಯಾವ ವಿಡಿಯೋಸ್ನು ನೋಡಿರಲಿಲ್ಲ. ಸೊ ಇವತ್ತು ಕುತ್ಕೊಂಡು ಆ ಎಲ್ಲ ವಿಡಿಯೋಸ್ನು ನಾವಿಬ್ಬರು ರಿಯಾಕ್ಟ್ ಮಾಡ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿನೂ ಕೆಲವೊಬ್ಬರು ವಿಡಿಯೋಸ್ನ ಕಳಿಸಿದ್ರು. ಸೊ ಆ ವಿಡಿಯೋಸ್ನ ಕೂಡ ನೋಡುವ. Nieves, ¿qué pasó? ¿Qué ves? Oye, Nieves. Psst, psst, psst. Nieves. Marica, se ಅಲ್ಲಾಡ್ತಾನೆ ಇಲ್ಲ ನೋಡ. ಹಿಂದೆ ಗೊಂಬೆ ನೋಡೋದೇ ಎಷ್ಟು ಸ್ಕೇರಿ ಐತೆ. Nieves. Marica. Nieves, ¿qué miras? ಅಲ್ಲೇನ ಕಾಣಿದೇನದು ಶಾಡೋ. Nieves. Dios mío, parece un... ಅಲ್ಲಾಡ್ತಾನೆ ಇಲ್ಲ ಅದು. Nieves. Nieves, oye, ¿qué estás viendo? ಇಲ್ಲ Nieves, nena. ನೋಡಿತಲ್ಲ ¿Qué ves, Nieves? ಅಲ್ಲಿ ನೋಡ್ಗ ಏನೋ ಕಾಣಿಸ್ತೈತಲ್ಲ. Parece una estatua. ¿Qué pasó? ¿Qué estabas viendo, nena? ¿Por qué me asustas así? ಇವನಿಗೆ ಕಾಣಿಸ್ವಲ್ತ. ಅದಕ್ಕೊಂದೇ ಕಾಣಿಸ್ತದೆ ಬೆಕ್ಕಿಗೆ. ನಮಗೆ ಹಂಗೆ ಕಾಣ್ತಿದ್ರೆ ಬಾಯಿಗೆ ಬಂದು ಓಡಕ್ ಬಿಟ್ಟಿರೋರು ಫಸ್ಟ್. What? ¿Qué pasó? ಅಲ್ಲಿ ಮುಂದೆ ಡೋರ್ ಹೋಗ್ತಿರೋದು. ಹಾ, ಡೋರ್ ಹೋಗ್ತಿರೋದು. ಹಾಸ್ಪಿಟ್ಲಾಗೆಲ್ಲ ರೆಕಾರ್ಡ್ ಆಗಿರೋದು ಇದು. ಇವೆಲ್ಲ ಹಾಸ್ಪಿಟಲ್ ಕಾಮಗಾರಿ ಇದೆ. ಹೌದ್ಲೇ, ನಿಮ್ಮ ಮನೆಯವರೆಲ್ಲ ಅಲ್ಲಿ ಓಪಿಡಿದಾಗ ಹೋಗ್ತಾರಲ್ಲ. ಅಲ್ಲಿ ಜಗ್ಗಿ ನಡೀತಾವಂತ ಮನ್ಸಲ್ಲೇ. ನಮ್ಮೂರಲ್ಲಿ ಲೈಕ್ ಬಳ್ಳಾರಿಲಿ ಇರೋರ್ಗೆ ಇದು ಗೊತ್ತಿರುತ್ತೆ. ನಮ್ಮೂರಲ್ಲಿ ತುಂಬಾ ದೊಡ್ಡ ಹಾಸ್ಪಿಟಲ್ ಅಂತಂದ್ರೆ ಲೈಕ್ ತುಂಬಾ ಫೇಮಸ್ ಹಾಸ್ಪಿಟಲ್ ಅಂದ್ರೆ OPD ಅಂತ. ಅದೇನು ಫುಲ್ ಫಾರ್ಮ್ ಅದ ಅದು ವಿಮ್ಸ್ ಅಂತ ಹೇಳಿ ಕರೀತಾರ ಅದನ್ನ. ಏನ ವಿಮ್ಸ್ ಅಂದ್ರೆ ಅದು ಅಫಿಷಿಯಲ್ ನೇಮ್ ಬಂದ್ಬಿಟ್ಟು ವಿಮ್ಸ್ ಅಂತ. ಬಟ್ ಜನರಲ್ಲಿ ಪಾಪ್ಯುಲರ್ ಇರೋ ಹೆಸರು ಬಂದ್ಬಿಟ್ಟು OPD ಅಂತ. ಅದು ತುಂಬಾ ಅಂದ್ರೆ ತುಂಬಾ ಹಳೆ ಹಾಸ್ಪಿಟಲ್ ಅದು. ಕೆಲವೊಂದು ಬಿಲ್ಡಿಂಗ್ ಈಗ ಹೊಸದಾಗಿ ಕಟ್ಸಿದ್ದಾರೆ. ಬಟ್ ಮೇನ್ ಬಿಲ್ಡಿಂಗ್ ಎಲ್ಲ ಏನಿದೆಯೋ ಅದು ತುಂಬಾ ಹಳೇದು. ಆ ಹಾಸ್ಪಿಟಲ್ ಅಲ್ಲಿ ನೈಟ್ ಟೈಮ್ ಏನಾದ್ರು ಸ್ಟೇ ಆಗ್ಬಿಟ್ರೆ ಮಾತ್ರ ಒಂದು ರಿಯಲ್ ಪ್ಯಾರನಾರ್ಮಲ್ ಆಕ್ಟಿವಿಟಿ ಅನ್ಕೋಬಿಡಿ ಅಲ್ಲಿ ನಡೆಯೋದೆಲ್ಲ. ಇದು ಪೋಸ್ಟ್ ಮಾರ್ಟಮ್ ಮಾಡೋ ಜಾಗದಾಗ ಮಾತ್ರ ಅಲ್ಲಿ ಯಾರು ಓಡಾಡಲ್ಲ. 10 ಗಂಟೆ ಗಾಡಿ ಬಂದಾಗ್ಬಿಡ್ತಾವ. ಹೌದಾ? ನಾವ್ ಹಂಗೆ ಟ್ರೈ ಮಾಡಿದ್ದು, ಚಾಲೆಂಜ್ ಹಾಕೊಂಡು ಟ್ರೈ ಮಾಡಿ ಗಾಡಿ ಸ್ಟಾರ್ಟ್ ಅಲ್ಲಿ ಒಂದು 30 ಸೆಕೆಂಡ್ ತಪ್ಕೊಂಡು ಓಡಾಡಿ. ಅಂದ್ರೆ ಏನು ಚಾಲೆಂಜ್ ಏನ್ ಮಾಡಕ್ ಹೋಗಿದ್ದೆ? ಸುಮ್ಮನೆ ನೈಟ್ ಔಟ್ ಮಾಡ್ತಾ ಇದೀವಿ. ಒಂದು 12 ಗಂಟೆ ಆಗಿದೆ ಕರೆಕ್ಟ್. ಯಾರ ಜೊತೆಗೆ ಹೋಗಿದ್ ನೀನು? ನಾವೊಂದು ಅವಾಗ ರೈಡ್ ಮಾಡ್ತಿದ್ವಿ ಸುಮ್ಮನೆ ಬೈಕ್ಗಳಕ್ಕೆ. ಒಂದು 5 ಜನ ಹೋಗ್ಬೇಕಾದ್ರೆ ನಾನು ನಮ್ಮ ಫ್ರೆಂಡ್ ಹಿಂದೆ ಕುಂತಾಗ ನೀನು ದಮ್ಮಿದ್ರೆ ಆಫ್ ಮಾಡು ಅಂತ ಹೇಳ್ದ ಅವನು. ದಮ್ಮಿದ್ರೆ ಆಫ್ ಮಾಡು ನಾನು ಆಫ್ ಮಾಡಿದೆ. ನನಗೇನು ಅಷ್ಟು ಬೈದಿಲ್ಲ, ಆಫ್ ಮಾಡಿದೆ. ಬೀಗ ಆಫ್ ಮಾಡಿ ಸ್ಟಾರ್ಟ್ ಮಾಡಿದೆ ನಾನು ಮಾಡಿ. ಅಸಲು ಸ್ಟಾರ್ಟ್ ಆಗ್ತಿಲ್ಲ. ಬಂದು ಅವಾಗ ಕೂದಲೆಲ್ಲ ಹಿಂಗೆ ಎದ್ಬಿಟ್ಟು ಬೇಸ್ ನೋಡಿದ್ರೆ ದಪ್ಕೊಂಡು ನೋಡಿ ಮುಂದೆ ಸ್ಟಾರ್ಟ್ ಮಾಡಿವಿ. ಆ ರೋಡಿಗೆ 10 ಗಂಟೆ ಮೇಲೆ ಕಾಲೇ ಇಟ್ಟಿಲ್ಲ ನಾನು ಇದುವರೆಗೆ. ಆ ರೋಡ್ ಹೆಂಗೆ ರಣ ಅಂತ ಅದು ಡೇ ಟೈಮ್ ರಣ ಅನ್ನುತ್ತೋ. ಪೋಸ್ಟ್ ಮಾರ್ಟಮ್ ಜಾಗನ ಅಷ್ಟಲ್ಲ, ಯಾರು ಓಡಾಡಲ್ಲ. ಡೈಲಿ ಒಂದು 10 ಜನ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ನೋಡಲ್ಲ. ಅಷ್ಟು ದೊಡ್ಡ ಹಾಸ್ಪಿಟಲ್ ಅದು. OPDದಾಗ ಪೇಷಂಟ್ ಜೊತೆ ನೈಟ್ ಟೈಮ್ ಸ್ಟೇ ಆಗ್ತಾರಲ್ವಾ, ಧೈರ್ಯ ಮೆಚ್ಚಬೇಕು ಅವ್ರದ್ದು. ಬೆಡ್ ಹಿಂದಕ್ಕ ಮುಂದಕ್ಕ ಮೂವ್ ಆಯ್ತಾ? ಹೊರಗಿದ್ದಂಗೆ ಆಯ್ತು. ಗಾಳಿಗೆ ಆಗ್ತೈತಾ ಏನದು? ಕಾಳೆಲ್ಲ ಇಲ್ಲ ಎಲ್ಲ ಅಲ್ಲಾಡುವಲ್ವ? ಹೌದು. ಅದು ನೋಡು, ಅದು ಮೇಲೆ ಹೋಗಿ ಬಿದ್ದದ ಆ ಕಡೆ.
ಯಪ್ಪ ಇದ್ಯಾರು ನಡ್ಕೊಂಬಂದ ಸೆಕ್ಯೂರಿಟಿ ಗಾರ್ಡ್ ಏನೋ ಅವನು. ನಾನು ಅವನೇ ದೆವ್ವ ಯಾರೋ ಪೇಷಂಟ್ ಅಂತ ಬಂದು ಅನ್ಕೊಂಡೆ ನಾನು. ನಡ್ಕೊಂಬರ ಸ್ಟೈಲ್ ಹಂಗೈತ, ಮೂನ್ ವಾಕ್ ಮಾಡ್ಕೊಂಬಂದ ಯಾವ ಮಸಾಲ. ಬಂದವನಿ ಡ್ರಾಪ್ ಅವನಿ ಹೋದ ಅಣ್ಣ, ಹೋದ ಹಿಂದಕ್ಕೆ ಹೋದ ಅಣ್ಣ. ಹಿಂಗೆ ನೋಡಪ್ಪ ನಾವು ಓಪಡಿ ಇದ್ದ ಹಿಂಗೆ ಇರುತ್ತೆ ನೋಡಿ, ಸೇಮ್ ಹಿಂಗೆ. ಹಿಂಗೆ ಮಲಗಿರ್ತಾರೆ ನೋಡಿ ಅವ್ ಪೇಷಂಟ್ಸ್ ಅವ್ರ ರಿಲೇಟಿವ್ಸ್ ಎಲ್ಲ ಹಿಂಗೆ ಮಲಗಿರ್ತಾರೆ ಹೊರಗಡೆ. ಹಿಂಗೆ ಸೇಮ್ ಬಿಲ್ಡಿಂಗ್ ಕೂಡ ಹಿಂಗೆ ಹಿಂಗೆ ಐತೆ. ಎಲ್ಲಿ ಅಷ್ಟು ರಪ್ಪನ್ ಪಾಸ್ ಆಗ್ಬಿಡ್ತದ. ಬೆಕ್ಕು ಗಿಕ್ಕ ಏನೈತಾ ಏನದು ಬೆಕ್ಕು ನಿಂತದೆ ಶಾಡೋ ಅಲ್ಲಿ ಹೋಗೋಯ್ತು ನೋಡು. ಎಡಿಟೆಡ್ ಅನಿಸ್ತೈತೆ ನನಗೆ ಯಾಕೋ. ಬೆಕ್ಕು ನಾಯಿ ಓಡಿ ಬಂದಿರೋದನ್ನ ಕ್ಯಾಮ್ರಾ ಕ್ಲಾರಿಟಿ ಇಲ್ಲದೆ ಹಂಗೆ ಆಗೈತೆ. ಅಲ್ಲ ನಾಯಿ ಅಷ್ಟು ಒಳಗೆ ಹೆಂಗೆ ಬರ್ತಾವಂತ ಬರ್ತಾವಲ್ಲ ಮಚ್ಚ. ಆಗಿಲ್ಲ ಯಪ್ಪ ಯಾರು ಅಳ್ತಿರೋದು. ಅವ್ರ ಮಗಳ. It's okay. So I don't know if you're going to see what I'm seeing, but this is on repeat. This happens over and over, and then the knocking happens. The knocking, there it is, and it just goes and ಎಷ್ಟು goes ಧೈರ್ಯ ಮಚ್ಚ ಇವರಿಗೆ. until you tell it to stop. ನೋಡು ಒಬ್ಬನೇ ಮತ್ತೆ ಇರೋದು ಅವನು. ಡೇ ಟೈಮ್ ಇದ್ದಂಗೆ ಇದೆ ಮತ್ತೆ ಇದು. ಹೊರಗೆಲ್ಲ ಬಿಸಿಲೈತೆ. I mean, it's just right there. ದೇವ್ರೆ, That's new. Okay. ನಾಯಿ ಹೋಗಲ್ತೈತೆ ಹೊರಗೆ ಕರೆಕ್ಟ್ ಟೈಮಿಗೆ. ಚೇರ್ ಕುಂತಾರ. Whatever you are, you gotta go. ಇವನು ಎಷ್ಟಿದೆ ಹೋಗಕ್ಕೆ. Yeah, I don't like that. I don't like that at all. Goodbye. It's right there this time. Hello? Hey, no. No, stay there. Hey. ಯಾರೋ ಹೇಳೋದು ಸೌಂಡ್. It's okay. It's okay. Go lie down. It's okay. Lie down. ಫುಲ್ ಎಲ್ಲ ಮಿಕ್ಸ್ಡ್ ಆಯ್ತು. 3-4 ವಿಡಿಯೋ ಸೇರಿ. I've been doing this all morning and I don't have time for this today. Stop. Hey, buddy. I got too much going on. You got to cut it out. Oh, shit. Okay. I'm just going to set it up. ಬೆಳಗ್ಗೆ ಟೈಮ್ ಏನಾಗಲ್ಲ ಅಂದ್ರೆ ಬೆಳಗ್ಗೆ ಟೈಮ್ ಆಗ್ತೈತಲ್ಲ. I asked you if you got to go or you got to go downstairs or something. Wherever you're going to go, you got to go. Calm down. He's ಲಾಕ್ okay. ಮಾಡ್ತದ ಮಚ್ಚ ಅವನು. ಹೆಂಗ್ ಓಪನ್ ಮಾಡಕ್ ಸಾಧ್ಯ ಅದು? Not today. Just ಅಲ್ಲ ನೋಡಿ ಎಷ್ಟು ಧೈರ್ಯ. ಅಲ್ಲ ನಮ್ ಸ್ಟಾರ್ಟ್ ಮೂವಿದಾಗ ನಾವು ಎಷ್ಟು ತಲೆ ಓಡಿಸಿವಿ ಅದು ಡೋರ್ ಓಪನ್ ಮಾಡಕ್. ಇದು ನೋಡಿ ಇಲ್ಲಿ little buddy. ಅಂಡ್ ಇನ್ನೊಂದು ಲೈಕ್ ನೀವು ತುಂಬಾ ಜನ ಕೇಳ್ತಾ ಇದ್ರಿ, ನಾನು ರಿಯಾಕ್ಟ್ ಮಾಡೋ ವಿಡಿಯೋಸ್ ಅಲ್ಲಿ ಫಾರಿನ್ ಅಲ್ಲಿರೋ ಮನೆಗಳೇ ಇರ್ತವೆ ಅಂಡ್ ಆ ಮನೆಯಲ್ಲಿ ಫುಲ್ ಹಾಂಟೆಡ್ ಥಿಂಗ್ಸ್ ನಡೀತಿರ್ತವೆ. ಅದ್ ಯಾಕೆ ಬ್ರೋ ಆ ಮನೆಗಳು ನೋಡಿದ್ರೆ ಅಷ್ಟು ಚೆನ್ನಾಗಿರ್ತವೆ, ಎಲ್ಲಾ ಕಡೆಯಿಂದ ಬೆಳಕು ಬರ್ತಾ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಆದ್ರೂ ಯಾಕೆ ಅವ್ರ ಮನೇಲಿ ಆ ತರ ಎಲ್ಲ ನಡೆಯುತ್ತೆ ಅಂತ ಕೇಳ್ತಿದ್ರೆ. ಸೊ ಮೇ ಬಿ ನನ್ನ ಪ್ರಕಾರ ಇದ್ರ ಆನ್ಸರ್ ಏನು ಅಂತಂದ್ರೆ, ನೋಡಿ ನಮ್ ಕಡೆ ಎಲ್ಲ ನಾವೊಂದು ಹೊಸ ಮನೆ ಕಟ್ಸಿದಾದ್ಮೇಲೆ ಅದು ಪೂಜೆ ಎಲ್ಲ ಮಾಡ್ತಾರಲ್ಲ ಮಚ್ಚ. ಸತ್ಯನಾರಾಯಣ ಪೂಜೆ ಅಂತ ಮಾಡ್ತಾರೆ. ಗೃಹ ಪ್ರವೇಶ ಅಂತ ಮಾಡ್ತಾರೆ, ಹೋಮ ಸುಡ್ತಾರೆ. ನಮ್ದ್ರಲ್ಲೂ ಇದು ಹಾಲ್ ಕುದ್ಸೋದು, ಆಮೇಲೆ ಪೂಜೆ ಮಾಡೋದು, ಫಾತಿಯಾ ಗೀತೆ ಮಾಡೋದು, ಹಂಗೆಲ್ಲ ಮಾಡ್ತಾರೆ. ಹೊಸ ಮನೆ ಕಟ್ಸಿದ್ರೆ ಎಲ್ರು ಇನ್ವೈಟ್ ಮಾಡಿ ಬಲಿ ಗಿಲಿ ಕೊಟ್ಟು
ಹೌದು ಎಲ್ಲ ಮಾಡಿ ಸ್ವಲ್ಪ ಶಾಂತಿ ಮಾಡಿಸ್ತಾರ, ಆಮೇಲೆ ಎಲ್ಲ ಮನೆಯೊಳಗೆ ಹೋಗೋದು. ಹೌದು. ಬಟ್ ಫಾರಿನ್ ಅಲ್ಲೆಲ್ಲ ಇದನ್ನ ನಂಬೋದೇ ಇಲ್ಲ, ನಂಬಲ್ಲ ಅದು. ಎಲ್ಲ ಏತಿ ದೇವ್ರ ಮೇಲೆ ನಂಬಿಕೆನೇ ಇಲ್ಲ. ದೆವ್ವ ಬಂದ್ಮೇಲೆ ದೇವ್ರ ಮೇಲೆ ನಂಬಿಕೆ ಬರುತ್ತೆ ಅವ್ರಿಗೆ ಅಂತ ನನ್ನ ಮಕ್ಕಳಲ್ಲಿ. ಅದಕ್ಕೆ ಅವ್ರ ಮನೇಲಿ ಹಂಗೆಲ್ಲ ಆಗೋದು ನೋಡಿ. Show your terror, Lord, over the ದೆವ್ವ beast, ಹಿಡಿದಿರೋದು destroying what ಮಚ್ಚ. belongs to you. ದೆವ್ವ ಬಿಡಿಸ್ತಾರಲ್ಲ, Send your Holy Spirit to our life. ಇದು ಯೂಟ್ಯೂಬಲ್ಲೇ ಐತೆ ಮಚ್ಚ ವಿಡಿಯೋ. God the Father, God the Son, God the Spirit. Now that it is past, or as a watch of the night. To our Lord. ಇದು ರಿಯಲ್ ಐತಾ ಇಲ್ಲ ಅದು ಸ್ವಲ್ಪ ಬೇರೆ ಪ್ರಶ್ನೆ, ಬಟ್ ಅದು ಎಷ್ಟು ಭಯ ಹುಡ್ಸುತ್ತ ನೋಡು. Say in the name of Jesus, In the name of Jesus, I confront this evil. I confront this evil. ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಯ್ತು ಅವಳಿಗೆ. To Christ. With the sword of the Spirit, I divide soul and spirit. I allow separate. ಎಷ್ಟೊಂದು ಜನ ಹಿಡ್ಕೊಂಡಾರ ನೋಡು. Are you yes, sir? Yes, sir, Lord Divine. Answer me. Kills you with the sword. ಇಂಥದ್ದೆಲ್ಲ ಲೈವ್ ನೋಡಿ ನೀನು. ಲೈವ್ನ ನೋಡಿ ನಾನು. ಅದೇ ಇದು ನಮ್ಮ ದೊಡ್ಡಮ್ಮ, ಅದು ನಮ್ಮ ಹೌದಾ, ನಮ್ಮ ತಾತನ ಕಾರ್ಯ ಹೋಯ್ತವ, ಹೋಗಿ ಅವ್ರ ಹೆಂಗ್ ಬರಬೇಡ ಅಂತ ಹೇಳ್ಯಾರ ಅಲ್ಲಿ ಸುಡುಗಾಡಿ. ಹೆಂಗ್ ಬಂದ್ಬಿಟ್ಟಾಳ, ರೆಡಿಯಾಗಿ ಬಂದಾಳ, ಫುಲ್ ರೆಡಿಯಾಗಿ ಬಂದಾಳ, ಚೆನ್ನಾಗಿ ರೆಡಿಯಾಗಿ ಬಂದಾಳ, ಹೂವು ಇಟ್ಕೊಂಡು ಬಂದಾಳ. ಏನು ಮಾಡ್ಯಾಳ, ಎಲ್ಲ ಬೇಸ್ ಬಂದಾಳ. ಅಲ್ಲಿ ಏನು ಕುಣಿಲ್ಲ, ಏನು ಸುಮ್ಮನೆ ಮೊಣಕಾಲು ಹಾಕಿ ಬಿದ್ಬಿಟ್ರು. ಹಾಂ, ಕುಣೆಗ ಕುಣಿ ಇಲ್ಲ ಏನಿಲ್ಲ ಬಾ, ಸುಮ್ಮನೆ ಮೊಣಕಾಲು ಹಾಕಿ ಏನೋ ಹಿಡಿಯೋದಂಗೆ ಮಾಡಿ ಬಿದ್ಬಿಟ್ಟಾಳ. ಅಲ್ಲಿ ನಮಗೆ ಗೊತ್ತಿಲ್ಲ, ಅವ್ರು ಮನೆಗಿರೋರಿಗೆ ಅವೆಲ್ಲ ನೋಡಿರ್ತಾರ, ಅವ್ರಿಗೆ ಗೊತ್ತಾಗ್ಬಿಡ್ತಾರೆ, ಬಂದ್ಬಿಡ್ತಾರೆ. ಕರ್ಕೊಂಬಂದು ಮನೆಗೆ ಇಟ್ಕೊಂಡಿ, ಹಿಂಗೆ ಇಟ್ಕೊಂಡಿನಿ ಮಚ್ಚ, ಹಿಂಗೆ ಇಟ್ಕೊಂಡಿನಿ, ಸುಮ್ಮನೆ ಇನ್ನ ಬಿಡಂಗಿಲ್ಲ ನಾನು, ಇನ್ನ ಬಿಡೋದಿಲ್ಲ ಅಂತೇಳಿ ಅವ್ರ ಗಂಡಿಗೆ ಹೇಳ್ತದಾಳ. ನಮ್ಮ ದೊಡ್ಡಪ್ಪಿಂದ ಅದೇ ಏನು ಮಾಡ್ತೀನಿ ನಾನು ನೋಡ್ತೀನಿ ಅಂತ ಅದು ನಕ್ಕಂದು ಮಾತಾಡ್ತದಾನ. ಇನ್ನ ಬಿಡಂಗಿಲ್ಲ ನಿನ್ನ ಅಲ್ಲ, ಅದು ಗೊತ್ತು ಹಿಂಗೆಲ್ಲ ಮೊದಲಿಂದ ಐತದ. ಅದು ಹಂಗೆ ಬಿಟ್ಟೆ ಹೋಗಲ್ದ ದವ್ಗಳು. ನಿನ್ನ ಬಿಡಂಗಿಲ್ಲಲ್ಲೋ, ನೀನು ಹೆಂಗಿರ್ತೀನಿ ನಾನು ನೋಡ್ತೀನಿ, ನಾನು ಸುಮ್ಮನೆ ಮೂವಿ ಟೈಪ್ನಾಗ ಅರಸ್ತದ. ಅಲ್ಲ ತೈದು ನಾನು ಹಿಡ್ಕೊಂಡಿನಿ ಗಟ್ಟಿ, ಮೈ ಜುಮ್ಮದೈದು ನನಗೆ. ಏನ್ ಮಾಡಿದ್ರು ಮತ್ತೆ ಆಮೇಲೆ ಅವರು ಚರ್ಚ್ ಕಡೆ ಇರೋರು ಬಂದು ಪ್ರೇಯರ್ ಮಾಡಿದ್ರು. ಪ್ರೇಯರ್ ಮಾಡೋಕಾರು ಏನು ಒದ್ದಾಡಲ್ಲ ಬಾಬಾ. ಆಯ್ತು, ಪ್ರೇಯರ್ ಮಾಡ್ದಷ್ಟೇ ಸುಮ್ಮನೆ ಆಗ್ಬಿಟ್ರು, ಹೋಗ್ಬಿಡ್ತಾವ. ಅವತ್ತೇನು ಇವತ್ತವರೆಗೆ ಬಂದು ಅದೇ ಎಕ್ಸರ್ಸೈಸಮ್ ಪರ್ಫಾರ್ಮ್ ಮಾಡಿದ್ರು ಅವ್ರು. ಮತ್ತೆ ಬಂದು ಹಂಗೆ ಬಂದು ಬೈಬಲ್ ಇಟ್ಟು ಮೇಲೆ ತಲೆ ಮೇಲೆ ಮಾಡಿದ್ರೆ ಹೋಗ್ಬಿಡ್ತಾವ. ನಾನು ಎಲ್ಲರಿಗೂ ನಂಬಿದಿಲ್ಲ, ನಮ್ಮ ದೊಡ್ಡಮ್ಮನ ನೋಡೇ ನಂಬಿನ. ಅದೇ ಎಲ್ರಿಗೂ ಅವ್ರ ಅನುಭವ ಆಗೋವರೆಗೆ ನಂಬಿಕೆ ಬರಂಗಿಲ್ಲ ಅದು. ಇದು ಯಾವ್ದೋ ಪಾರ್ಕ್, ಜೋಕಾಲಿ. ಇವನು ವಿಡಿಯೋ ತೆಗಿತಿರೋದು. ಹಿಂಗ ಸಾಧ್ಯನೇ ಇದು? ಅವನ್ ಧೈರ್ಯ ನೋಡು, ಅವನ್ ಹೆಂಗೆ. ಅಲ್ಲಿ ಇನ್ನೊಬ್ಬರು ಯಪ್ಪ ಮನುಷ್ಯನ ದೇವ ಅವನು. ಹೆಂಗ್ ನಿಂತ ನೋಡ, ಅವ್ನು ಸುಮ್ಮನೆ ಸೈಲೆಂಟ್. ವಿಡಿಯೋನಾಗಿಲ್ಲ, ಕ್ಯಾಮ್ರಾನಾಗ. ಆಮೇಲೆ ನೋಡೋರು CC ಕ್ಯಾಮ್ರಾನಿಂದ ಆ ಗಿಡದ ತಕ ಇರೋದು, ಅವ್ನು ನಿಂತಿರೋದು. ಅವನಿಗೆ ಕಾಣಿಸ್ತಿಲ್ಲ, ಅವ್ನು ನೋಡೇ ಇಲ್ಲ ಅವನು. ಆಮೇಲೆ CCTVನ ಕಂಡದ. ನೋಡಿದು ಇರೋ ಏನು ರೌಡಿಗಳು ಏನೋ ಕಟ್ಟಿಗೆಗಳು ಬಿಸಾಕ್ತಿರೋದು. ಹೆಂಗೈತ್ ನೋಡಲ್ಲ, ಎಷ್ಟು ಭಯಂಕರ ಐತ್ ನೋಡ. ಅವ್ರು ಕಾಡು ಜನಗಳು ಹೆಂಗೆ ಅವರು ಏನೇನಪ್ಪ ನೋಡ್ತೀರ. ಮತ್ತೆ ಬರ್ತಾರ ಇಲ್ಲೇ ಅವರವರು. ಈಗ ನೋಡ, ಅದೇ ಫಸ್ಟ್ ಇದು ನೋಡು, ಅವ್ರು ಹೆಂಗ್ ಬಿಸಾಕ್ತಾರ ನೋಡು ಅವನಿಗೆ.
ಕ್ಯಾಂಪಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ನಲ್ಲ, ಲೈಕ್ ವುಡ್ಸಲ್ಲೆಲ್ಲ ಹೋಗ್ಬಿಟ್ಟು ಕ್ಯಾಂಪ್ ಮಾಡಿ ಅವ್ರ ಜೊತೆ ನಡೆದಿರೋ ಸ್ಕೇರಿ ಥಿಂಗ್ಸ್ ಬಗ್ಗೆ ಎಲ್ಲ ಒಂದು ವಿಡಿಯೋ ಮಾಡಿದ್ನಲ್ಲ, ಅವಾಗ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ನನ್ಗೆ ಈ ವಿಡಿಯೋ ಸಿಕ್ಕಿದ್ದು. ನನ್ಗೆ ಆಗ್ಲೇ ಭಯಂಕರ ಆಯ್ತಾ ನೋಡು, ಕಾಡ್ ಜನಗಳು ಇರೋ ತರ ಅನ್ಕೊಂತೀನಿ. ಸೊ ನಾನು ಆಗ್ಲೇ ಹೇಳ್ದಂಗೆ 7th ಜುಲೈ ನೈಟ್ ನನ್ನ ಟೈಮ್ ಏನು ಅಂತ ಆಮೇಲೆ ಹೇಳ್ತೀನಿ. ಬಟ್ 7th ಜುಲೈ ನಮ್ಮ ಒಂದು ಶಾರ್ಟ್ ಮೂವಿ Y18 ರಿಲೀಸ್ ಆಗುತ್ತೆ. ಪ್ಲೀಸ್ ಅದನ್ನ ನೋಡಿ, ಆದಷ್ಟು ಅದನ್ನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಕಲ್ಟ್ ಗ್ಯಾಂಗ್ ಇಷ್ಟು ದಿನ ನೀವು ಸಪೋರ್ಟ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ನನ್ನ ವಿಡಿಯೋಸ್ನ ಬೇರೆಯವ್ರಿಗೆ ಶೇರ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ. ಕೆಲವೊಬ್ರು ಮಾಡಿದಿರೋ ಒಪ್ಕೋತೀನಿ, ಬಟ್ ಕೆಲವೊಬ್ರು ನೋಡಿನೂ ಸುಮ್ಮನೆ ಆಗ್ಬಿಟ್ಟಿರ್ತೀರಾ. ಸೊ ಪ್ಲೀಸ್ ಆ ಒಂದು ಶಾರ್ಟ್ ಮೂವಿನ ಮಾತ್ರ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಆಯ್ತಾ ಪ್ಲೀಸ್. ಯಾಕಂದ್ರೆ ನಾವು ಹಾಕಿರೋ ಎಫರ್ಟ್ಸ್ಗೆ ನಮಗೆ ಅಷ್ಟು ವ್ಯೂಸ್ ಬಂದಿಲ್ಲ ಅಂತಂದ್ರೆ ಲೈಕ್ ಮಾಡಿರೋರು ನಮ್ಗೂ ಬೇಜಾರಾಗುತ್ತಾ. ಸೊ ಆದಷ್ಟು ಶೇರ್ ಮಾಡಿ. ನಮ್ಮ ಕಡೆಯಿಂದನೂ ನಾವು ಬೆಸ್ಟ್ ಕೊಟ್ಟಿದ್ದೀವಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಸ್ವಲ್ಪ ಲೇಟ್ ಆಗುತ್ತೆ. ಫಸ್ಟ್ ನಾವು ಶಾರ್ಟ್ ಮೂವಿ ರಿಲೀಸ್ ಮಾಡಿಬಿಡೋ, ದೆನ್ ಅದಾದ್ಮೇಲೆ ಆಸ್ ಯೂಶುವಲ್ ನಮ್ದು ವರ್ಕ್ ಏನಿತ್ತು ಅದು ಕಂಟಿನ್ಯೂ ಆಗುತ್ತೆ. ಏನು ಗ್ಯಾಪ್ ಇರಲ್ಲ, ವೀಕ್ಲಿ ಒಂದು ವಿಡಿಯೋ ಖಂಡಿತ ಬರುತ್ತೆ. ಸರಿ ಸಾಕಿನ್ನ ಹೋಗಿ ಮಲ್ಕೊಳ್ಳಿ. ಐನೋ ನಿಮಗೆ ನಿದ್ದೆ ಅಂತ ಬರಲ್ಲ, ಬಟ್ ಟ್ರೈ ಟು ಸ್ಲೀಪ್. ನಾವು ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಮೀರ್ MD ಸೈನಿಂಗ್ ಆಫ್.